ಇಂದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ಪ್ರತಿ ವರ್ಷವೂ ಯಾವ ರೀತಿ ಕಾರ್ಯಕ್ರಮ ಮಾಡ್ತೀವಿ ಈ ವರ್ಷವೂ ಅದೇ ರೀತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ವಿಶೇಷವಾಗಿ ಈ ಸಲ ಆಟೋ ಚಾಲಕರಿಗೆ ಕಿಟ್ ಕೊಡುವುದರ ಮುಖಾಂತರ ವಿಶೇಷವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇನ್ನೂ ಅವರಿಗೆ ಹೆಚ್ಚು ಆಯುಸ್ಸು ಆರೋಗ್ಯ ಕೊಟ್ಟು 40 ವರ್ಷಗಳಿಂದ ಅವ್ರ ಕುಟುಂಬ ಜನಸೇವೆಗೆ ಅವ್ರ ಕುಟುಂಬ ಮುಡುಪಾಗಿಟ್ಟಿದ್ದಾರೆ. ಇನ್ನೂ ಹೆಚ್ಚು ದಿನಗಳ ಕಾಲ ಅವ್ರ ಕುಟುಂಬ ಜನಸೇವೆ ಮಾಡಲಿ ಅಂತೇಳಿ ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಸೇವೆ ಕಾರ್ಯ ಮಾಡಬೇಕಂತ ಯಾಕಂತ ಪ್ರತಿ ವರ್ಷವೂ ಮಾಡ್ಕೊಬತ್ತಾ ಇದ್ದೀವಿ. ಅವಾಗಿಂದ ಇನ್ನು ಮುಂದೇನೂ ಮಾಡ್ತೀವಿ. ಒಂದು ಆಟೋ ಚಾಲಕರಿಗೆ ಒಂದು ನೆರವಾಗಿದೆ. ಬಾಬಣ್ಣ ಅಂದರೆ ಮೊದಲೇ ಸರಳ ವ್ಯಕ್ತಿ, ಸರಳ ಜೀವನ. ನೀವು ನೋಡಿರಬೇಕು, ಯಾರು ಸಾವು ನೋವು ಯಾವುದೇ ಇರಲಿ ಅವರು ಎಲ್ಲರಿಗೂ ಇಲ್ಲ ಅಂದರೆ ಹಸ್ತನ ಅವರು ಮುಂದೆ ಕೊಟ್ಟವರು, ಅಂದರೆ ಹಸ್ತ ಚಾಚಿ ಅವರು ಸಹಾಯ ಮಾಡಿದಂಥವ್ರು. ಅವರು ವ್ಯಕ್ತಿತ್ವನೇ ಹಾಗೆ, ಅವ್ರ ಕುಟುಂಬನೇ ಹಾಗೆ. ಅವ್ರ ತಂದೆ ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಅವ್ರ ತಲಾಂತರದಿಂದ ಅವರು MLA ಮನೆತನದಲ್ಲೇ ಬಂದಿರುವಂಥವ್ರು. ಅವರಿಗೆ ಸರಳ ವ್ಯಕ್ತಿತ್ವ, ಸರಳ ಜೀವನವನ್ನು ರೂಪಿಸ್ಕೊಂಡಿರುವಂಥವ್ರು. ಹಾಗಾಗಿ ನಾವೆಲ್ಲರೂ ಸೇರಿ ಶ್ರೀರಂಗಪಟ್ಟಣ ಕ್ಷೇತ್ರದ ಎಲ್ಲ ನಮ್ಮ ಲೀಡ್ರುಗಳು, ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಸೇರಿ ಒಂದು ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮನ ಅವರ ಹುಟ್ಟುಹಬ್ಬದಿಂದ ಹಮ್ಮಿಕೊಂಡಿದ್ದೇವೆ. ಈ ಶ್ರಮಿಕ ವರ್ಗ, ಆಟೋದವರು ಪಾಪ ಭಾಳ ಕಷ್ಟಪಡುವಂಥ ವರ್ಗ ಅದು. ಅಂಥ ವರ್ಗಗಳಿಗೆ ಅವ್ರ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತೇಳಿ ಈ ದಿವಸ ಅವರ ಹೆಸರಲ್ಲಿ ಅವ್ರು ಒಳ್ಳೆಯದಾಗಲಿ ಅಂತೇಳಿ ಬಾಬಣ್ಣವ್ರಿಗೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಇವತ್ತು ಫುಡ್ ಕಿಟ್ ಕೊಡೋ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ಹಾಗೆ ವಿದ್ಯಾಗಣಪತಿ ದೇವಸ್ಥಾನದಲ್ಲೂ ಸಹ ಅವರ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸಿ ಅವ್ರಿಗೆ ಆಯುಷ ಆರೋಗ್ಯ ಮುಂದಿನ ಹೆಚ್ಚಿನ ರೀತಿ ಅಧಿಕಾರ ಸಿಗಬೇಕು ಅಂತೇಳಿ ಅದನ್ನು ಪೂಜೆಯನ್ನು ಸಹ ಇಟ್ಕೊಂಡಿದ್ವಿ. ಅದೇ ರೀತಿ ಅನ್ನದಾಸೋಹ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳನ್ನ ಈ ದಿವಸ ನಾವು ಅವ್ರ ಹೆಸರಿನಲ್ಲಿ ಮಾಡ್ತಾಯಿದ್ದೀವಿ. ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಆಯುಷು ಆರೋಗ್ಯದ ಜೊತೆಗೆ ಉತ್ತಮ ಸ್ಥಾನಮಾನ ಜೊತೆಗೆ ಅವರು ಮಂತ್ರಿ ಸ್ಥಾನವನ್ನು ಈ ಸಲ ಅವರು ಪಡ್ಕೊಳ್ಳೇಬೇಕು. 3 ವರ್ಷ ಆಗಿದೆ, ಇನ್ನು 2 ವರ್ಷದಲ್ಲಿ ಅವರು ಸಚಿವ ಸಂಪುಟ ಸ್ಥಾನದ ಮಂತ್ರಿ ಸ್ಥಾನವನ್ನು ಪಡಿಬೇಕು ಅಂತೇಳಿ ನಮ್ಮ ಕ್ಷೇತ್ರದ ಜನತೆ ನಾವು ಅವರ ಎಲೆಕ್ಷನ್ನಲ್ಲೇ ನಾವು ಸಂತೆಕಸಲಿಗೆರೆ ಏನು ದೇವತೆಗಳ ನಾಡು ನೆಲೆಬೀಡು ಅಂತ ಹೇಳ್ತೀವಿ ನಾವು ಸಂತೆಕಸಲಿಗೆರೆಲ್ಲ ಆ ಗ್ರಾಮದಲ್ಲಿ ನಾವು ಹೇಳಿದ್ವಿ, ಬಾಬಣ್ಣವರು ಗೆದ್ದೇ ಗೆಲ್ತಾರೆ, ಸರ್ಕಾರ ಬಂದೇ ಬರ್ತದೆ, ಅವರು ಸಚಿವ ಸ್ಥಾನ ಪಡಿತಾರೆ ಅಂತೇಳಿ. ಹೌದು, ಇವತ್ತು ನಮ್ಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಚೆಸ್ಕಾಂನ ಅಧ್ಯಕ್ಷರಾದಂಥ ಶ್ರೀಯುತ AB ರಮೇಶ್ ಬಂಡಿಸಿದ್ದೇಗೌಡರ 59ನೇ ವರ್ಷದ ಹುಟ್ಟುಹಬ್ಬವನ್ನು ಒಂದು ವಿಜೃಂಭಣೆಯಿಂದ ವಿಭಿನ್ನವಾದ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ. ಮೊದಲನೇದಾಗಿ ಅವರಿಗೆ ನಾವು ನಮ್ಮ ತಗ್ಗಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ, ಹಿತೈಷಿಗಳ ಪರವಾಗಿ, ಅವರ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ. ಅವರಿಗೆ ಆಯುರ ಆರೋಗ್ಯವನ್ನು ಕೊಟ್ಟು ದೇವರು ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ಸೌಖ್ಯವಾಗಿಡಲಿ ಅಂತ, ಅವರ ಕುಟುಂಬವನ್ನು ಸದಾ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಬೆಳಗ್ಗೆ ದಿನ ನಾವು 9 ಗಂಟೆಗೆ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಆಚರಣೆ ಮಾಡಿದ್ವಿ. ನಂತರ ಸೇವಾಕಿರಣ ಆಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮೂಲಕ ಪ್ರಾರಂಭವಾದಂಥ ಇವತ್ತಿನ ಆಚರಣೆ. ಈಗ ನಾವು ಆಟೋ ಚಾಲಕರಿಗೆ ಉಚಿತ ಆಹಾರ ಕಿಟ್ಗಳನ್ನ ನೀಡುವುದರ ಜೊತೆಗೆ ಎತ್ತಕದಳ್ಳಿಯಲ್ಲಿರುವಂಥ ಜ್ಞಾನಸಿಂಧು ವೃದ್ಧಾಶ್ರಮದಲ್ಲಿ ಇರುವಂಥ ವೃದ್ಧರಿಗೆ ಹಣ್ಣು ಹಂಪಲ ವಿತರಣೆಯನ್ನು ಮಾಡಲಿದ್ದೇವೆ. ನಂತರ ಪ್ರೇರಣಾ ಅಂಧ ಮಕ್ಕಳ ಒಂದು ವಿದ್ಯಾಲಯದಲ್ಲೂ ಕೂಡ ನಾವು ಇವತ್ತು ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಏನು ತಗ್ಗಳ್ಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಆಯೋಜನೆ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಮುಖಂಡರಿಗೆ, ಪಕ್ಷದ ವರಿಷ್ಠರಿಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿಯಾಗಲು ಅರ್ಹತೆಯನ್ನು ಪಡೆದುಕೊಂಡಿರುವಂಥ ಶ್ರೀಯುತ ರಮೇಶ್ ಬಂಡಿಸಿದ್ದೇಗೌಡರನ್ನು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ. ಕಾರಣ ಶ್ರೀಯುತ AB ರಮೇಶ್ ಬಂಡಿಸಿದ್ದೇಗೌಡರು ಸಚಿವರಿಗೆ ಅರ್ಹರಾಗಿದ್ದು ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಈ ಮೂಲಕ ಈ ಒಂದು ಶುಭ ಸಂದರ್ಭದಲ್ಲಿ ಸರ್ಕಾರವನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.